इकरा पीयू साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा पीयू साइंस कॉलेज फर्स्ट पीयूसी और सेकंड पीयूसी के लिए एडमिशन शुरू हो चुके हैं। पीसीएमबी और नीट सीईटी कोर्स के ऑफर चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयू साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर। ಸಮಾಜದಲ್ಲಿ ಬೆಂಕಿ ಇಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವ ಇದಾವಲ್ಲ, ಮಾತಾಡೋ ಟಿವಿಗಳ ಮುಂದೆ ಯಾರು ನಿಮ್ಮ ಪ್ರಮೋದ್ ಮೊತಾಲಿಕೋ ಯಾವ ಇದಾವಲ್ಲ, ಮೊದಲು ಇವನ್ನ ಒಂದು ಒಳಗಾಕದೇ ಇದ್ದರೆ ರಾಜ್ಯಕ್ಕೆ ಸರ್ವ ಜನಾಂಗದ ಶಾಂತಿಯುತೋಟವನ್ನು ನೆಲೆಸಲಿಕ್ಕೆ ಕಷ್ಟ ಆಗುತ್ತೆ. ಇದು 120-115 ರೂಪಾಯಿ ಪೆಟ್ರೋಲ್ ರೇಟು, 100 ರೂಪಾಯಿ ಡೀಸೆಲ್ ರೇಟು, 1000 ರೂಪಾಯಿ ಗ್ಯಾಸ್ ರೇಟು. ಇದಕ್ಕೆ ನೀವು ಮಾತಾಡೋಕ್ಕೆ ತಯಾರಾಗಿಲ್ಲ ನೀವ್ಯಾರೂ. ಈ ಒಂದು ವಿಷಯಗಳನ್ನು ಇಷ್ಟೊಂದು ಬೃಹದಾಕಾರವಾಗಿ ಬೆಳೆಯತಕ್ಕಂಥದ್ದಕ್ಕೆ ಮೌನವಾಗಿ ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥದ್ದು ನಿಲ್ಲಿಸಬೇಕು. ಮುಂಚೆ ಸಮಾಜದಲ್ಲಿ ಸಂಪೂರ್ಣ ಸಾಮರಸ್ಯವನ್ನು ಹಾಳು ಮಾಡಿದ ನಂತರ ಆಮೇಲೆ ರಿಪೇರಿ ಮಾಡಲಿಕ್ಕಾಗತ್ತಾ? ಇವತ್ತು ಬೆಳಗ್ಗೆಯಿಂದ ನಾನು ನೋಡಿದ್ದೀನಿ. ಈಗ ನಾವೀಗಾಗಲೇ ಹೇಳಿರ್ತಕ್ಕಂಥದ್ದು, ಇವರೇನು ಸೇನಾನೋ ರಾವಣ ಸೇನಾನೋ ಇವೆಲ್ಲ ಒಂದು ಕಡೆ ಇರಲಿ, ಇವರು ಏನು ಈಗೇನು ಇವತ್ತಿಂದೇನು ಶುರು ಮಾಡಿದ್ದಾರಲ್ಲ ಹನುಮಾನ್ ಚಾಲೀಸ್ನ ಇವತ್ತು ಅವರು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಎಷ್ಟು ಸೌಂಡ್ ಇಡಬೇಕು ಏನಿಡಬೇಕು ಅಂತೇಳಿ ಆ ರೀತಿ ಇಟ್ಕೊಂಡು ಮಾಡ್ಕೊಳ್ಳಿ. ಅದಕ್ಕೆ ಒಪ್ಪಿಗೆ ಕೊಟ್ಬಿಡಲಿ ಸರ್ಕಾರ, ಸರಿಯಾದ ರೀತಿ ಹೇಳಿ. ಅದಕ್ಕೇನು ದೊಡ್ಡ ಪ್ರಚಾರ ಬೇಕಿಲ್ಲ. ಏನೋ ನೋಡಪ್ಪ, ಇಂದು ಇದನ್ನು ಉಳಿಸ್ಲಿಕ್ಕೆ ಹನುಮಾನ್ ಚಾಲೀಸ್ನ ಯಾವ ರೀತಿ ಹೇಳ್ತಾ ಇದ್ದಾರೆ, ಈ ಪ್ರಚಾರ ಏನು? ಮನೆ ಒಳಗೆ ದಿವಸ ನಾವು ಹೇಳ್ಕೊಳ್ಳಲ್ವೇ? ಏನಾದರೂ ನಮಗೆ ಸಂಕಷ್ಟ ಅಂದರೆ ಹನುಮಾನ್ ಚಾಲೀಸ್ನೇ ಹೇಳ್ಕೊಳ್ಳೋದು. ಏನಾದ್ರು ಒಂದು ಆರೋಗ್ಯ ತೊಂದರೆ ಆದರೆ, ಸಮಸ್ಯೆ ಉದ್ಭವ ಆದರೆ ಮನೇಲಿ ಹೇಳ್ಕೊತೀವಿ. ಇದೇನು ದೊಡ್ಡ ಸಾಧನೆ ಏನಲ್ಲ. ಆದರೆ ಒಂದು ಸಮಾಜದಲ್ಲಿ ಬೆಂಕಿ ಇಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವ ಇದಾವಲ್ಲ, ಮಾತಾಡೋ ಟಿವಿಗಳ ಮುಂದೆ ಯಾರು ನಿಮ್ಮ ಪ್ರಮೋದ್ ಮೊತಾಲಿಕೋ ಯಾವ ಇದಾವಲ್ಲ, ಮೊದಲು ಇವನ್ನ ಒಂದು ಒಳಗಾಕದೇ ಇದ್ದರೆ ರಾಜ್ಯಕ್ಕೆ ಸರ್ವ ಜನಾಂಗದ ಶಾಂತಿಯುತೋಟವನ್ನು ನೆಲೆಸಲಿಕ್ಕೆ ಕಷ್ಟ ಆಗುತ್ತೆ. ನಮಗಿದೆಲ್ಲ ಬೇಕಾಗಿರೋದು. ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ನೋಡಿದೆ, ಹೋದ ವರ್ಷದ ಬೆಳೆ ವಿಮೆ ದುಡ್ಡೇ ಬಂದಿಲ್ಲ ಅಂತ. ಇವತ್ತು ಇನ್ನೂ ದುಡ್ಡು ಕೊಟ್ಟಿಲ್ಲ ಬೆಳೆ ವಿಮೆ ದುಡ್ಡು ಅಂತೇಳಿ ರೈತರಿಗೆ. ಇದಪ್ಪ ಬೇಕಾಗಿರೋದು ನಮ್ಮ ಹೋರಾಟ. ಏನು ಗಂಟೆ ಇದನ್ನು ಬಾರಿಸ್ಬಿಟ್ರೆ ಏನೆಲ್ಲ ನಿಮಗೆ ಸಿಕ್ಬಿಡ್ತದ ರೈತರಿಗೆ? ಇದು 120-115 ರೂಪಾಯಿ ಪೆಟ್ರೋಲ್ ರೇಟು, 100 ರೂಪಾಯಿ ಡೀಸೆಲ್ ರೇಟು, 1000 ರೂಪಾಯಿ ಗ್ಯಾಸ್ ರೇಟು. ಇದಕ್ಕೆ ನೀವು ಮಾತಾಡೋಕ್ಕೆ ತಯಾರಾಗಿಲ್ಲ ನೀವ್ಯಾರೂ. ಈ ಇಷ್ಟ ಇಟ್ಕೊಂಡು ಹೊರಟಿದ್ದೀರಿ. ಜನ ಸಾಯ್ತಾವ್ರೆ, ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೇವೆ. ಇದನ್ನು ಸರಿಪಡಿಸ್ಬೇಕಾಗಿರ್ತಕ್ಕಂಥದ್ದು ಈ ಸಂಘಟನೆಗಳ, ಈ ಹೋರಾಟಗಾರರ ಪ್ರಥಮ ಕರ್ತವ್ಯ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಮುಖ್ಯಮಂತ್ರಿ ಸ್ಥಾನವನ್ನು ಸಹಿತ 2500 ಕೊಟ್ಟು ನೋಡಿ, ಈ ವಿಷಯದಲ್ಲಿ ಒಬ್ಬ